ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದಂತಹ ಒಂದು ಟೊಮೆಟೊ ಕರಿ ಅಥವಾ ಟೊಮೆಟೊ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ಆದರೆ ರುಚಿ ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸು 1 ತಗೊಂಡಿದ್ದೀನಿ, 3 ಹಸಿಮೆಣಸಿನಕಾಯಿ, ಆಪ್ಷನಲ್ ಆಗಿ ಬೆಳ್ಳುಳ್ಳಿ ಅಸಲು ಒಂದು 10, 1 ಈರುಳ್ಳಿ, 1 ಈರುಳ್ಳಿಗೆ 4 ಟೊಮೆಟೊ ಮೀಡಿಯಂ ಗಾತ್ರದ್ದು, ಹಾಗೆಯೇ ಒಗ್ಗರಣೆಗೆ ನಮಗೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಹಾಗೆಯೇ ಸ್ವಲ್ಪ ಸಾಸಿವೆ ಕೂಡ ಇಲ್ಲಿ ಬೇಕಾಗುತ್ತೆ. ಇವಾಗ ಇಲ್ಲಿ ಒಂದು ಬಾಣಲೆನ ನಾನು ಬಿಸಿ ಮಾಡೋಕ್ಕಿಡ್ತಾ ಇದ್ದೀನಿ. ಇದಕ್ಕೆ ನಾನು ಅಡುಗೆ ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಆದರೂ ಬಳಸಬಹುದು. ಸೊ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಒಡೆದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಆಪ್ಷನಲ್ ಆಗಿ ಬೆಳ್ಳುಳ್ಳಿ ಅಸಲು ಒಂದು 10 ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬ್ಯಾಡಗಿ ಮೆಣಸು, 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಜೋಪಾನವಾಗಿ, ಯಾಕಂದರೆ ಮುಖಕ್ಕೆಲ್ಲ ಅದು ಹಾರಬಹುದು. ಇವಾಗ ಬೆಳ್ಳುಳ್ಳಿ ಅಸಲೆಲ್ಲ ಸ್ವಲ್ಪ ಕಂದು ಬಣ್ಣ ಬರುವಾಗ ಇದಕ್ಕೆ ಚೆನ್ನಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೋಬೇಕು. ಹಾಗೆಯೇ ಈರುಳ್ಳಿ ಹಾಕಿದ ಮೇಲೆ ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬಾರ್ದು. ಬ್ರೌನ್ ಆದರೆ ಇದರಿಂದ ಸಿಹಿ ರಿಲೀಸ್ ಆಗುತ್ತೆ, ಹಾಗೆಯೇ ಪರಿಮಳ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಲೈಟಾಗಿ ಬಾಡಿಸ್ಕೊಂಡು ಆಮೇಲೆ ಚೆನ್ನಾಗಿ ಹೆಚ್ಚಿರುವಂತಹ 4 ಟೊಮೆಟೊಗಳನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಟೊಮೆಟೊಗಳನ್ನು ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀವು ಬಾಡೋ ತನಕ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮುಚ್ಚಳ ಮುಚ್ಚಿ ಕೂಡ ನೀವು ಅದನ್ನು ಬೇಯೋಕ್ಕೆ ಬಿಟ್ಬಿಡ್ಬೋದು, ಬಟ್ ಇಲ್ಲಿ ನಾನು ಈ ಥರನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ರೆಸಿಪಿಗಳು ನಿಮಗೆಲ್ಲಾದರೂ ಬರವಣಿಗೆಯಲ್ಲಿ ಬೇಕಂದರೆ ನನ್ನ extraflavors.com ವೆಬ್ಸೈಟ್ನ ನೀವು ಚೆಕ್ ಮಾಡಬಹುದು. ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಅದು ಬಾಡಿದೆ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಸಾಂಬಾರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಫ್ಲೇವರ್ದೆ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ನನ್ನಿಂದ ಪರ್ಚೇಸ್ ಮಾಡಬಹುದು, ಅಥವಾ ಬೇರೆ ಯಾವುದಾದ್ರೂ ಸಾಂಬಾರ್ ಪೌಡರ್ ಕೂಡ ಇಲ್ಲಿ ನೀವು ಬಳಕೆ ಮಾಡಬಹುದು. ಇವಾಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಪೌಡರ್ಗಳನ್ನು ಹಾಕ್ಕೊಳ್ಳುವಾಗ ಫ್ಲೇಮ್ನ ನೀವು ತುಂಬ ಕಮ್ಮಿಯಾಗಿ ಇಟ್ಕೋಬೇಕು. ಈ ಪೌಡರ್ಗಳನ್ನು ಹಾಕಿ ಆದಮೇಲೆ ಒಂದು ಸಲ ಚೆನ್ನಾಗಿ ಒಂದು 30ರಿಂದ 40 ಸೆಕೆಂಡ್ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ, ನಿಮಗೆ ಬೇಕಾದಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕಿವಾಗ ಒಂದು 1/4 ಲೋಟದಷ್ಟು ಅಷ್ಟೇ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ನಾನು ಹೇಳಿರುವಂತಹ ಕ್ವಾಂಟಿಟಿಗೆ ಈ ನೀರು ಧಾರಾಳವಾಗಿ ಸಾಕು. ಹಾಗೆಯೇ ನೀರನ್ನು ಯಾಕೆ ಹಾಕೋದು ಅಂತ ಹೇಳಿದರೆ, ಆ ಮಸಾಲೆಗಳೆಲ್ಲ ಒಂದಕ್ಕೊಂದು ಚೆನ್ನಾಗಿ ಕಂಬೈನ್ ಆಗಿ ಬೇಯಬೇಕು ಅಂತ ಹೇಳಿದರೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ. ಅದನ್ನು ಹಾಕಿದ ಮೇಲೆ ಒಂದು 2 ನಿಮಿಷ ನೀವು ಕುಕ್ ಮಾಡಿದರೆ ಸಾಕು, ಅದರಿಂದ ಎಣ್ಣೆ ಸಪ್ರೇಟ್ ಆಗ್ತಾ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಆದಮೇಲೆ ನಾನು ಫ್ಲೇಮ್ನ ಇಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಟೊಮೆಟೊ ಗೊಜ್ಜು ಅಥವಾ ಟೊಮೆಟೊ ಕರಿನ ಸರ್ವ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ, ಪರಿಮಳ ಕೂಡ ಅದ್ಭುತವಾಗಿದೆ. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಬೆಳಗಿನ ತಿಂಡಿಗೆ ಸೈಡ್ ಡಿಶ್ ಆಗಿ ಅಥವಾ ಅನ್ನದ ಜೊತೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಆಗೋದ್ರಲ್ಲಿ ಸಂಶಯ ಇಲ್ಲ.